ಪೆಟ್ರೋಲ್ ಬೆಲೆ ಭಾರತದಲ್ಲಿ ಅತಿ ಕಡಿಮೆ ಏರಿಕೆಯಾಗಿದೆ ಅಂತ ಹೇಳಿ ಒಂದು ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಮೇ 15ರಿಂದ ಹರಿದಾಡುತ್ತಿದೆ. ಈ ಚಿತ್ರದಲ್ಲಿ ಬೇರೆ 10 ರಾಷ್ಟ್ರಗಳ ಪೆಟ್ರೋಲ್ ಬೆಲೆ ಜೊತೆಗೆ ಭಾರತದ ಪೆಟ್ರೋಲ್ ಬೆಲೆ ಏರಿಕೆಯನ್ನು ಹೋಲಿಸಿದ್ದಾರೆ. ಈ ವರ್ಣಮಯ ಚಿತ್ರದಲ್ಲಿ ಹಲವಾರು ಸಮಸ್ಯೆಗಳಿವೆ. ಮೊದಲನೇದಾಗಿ, ಇದು ಚಿತ್ರದಲ್ಲಿ ಕಾಣುತ್ತಿರುವ ಹಾಗೆ ಇದು ವಿಜಯ ಕರ್ನಾಟಕದ ಪತ್ರಿಕೆಯಲ್ಲಿ ಪ್ರಕಟಿಸಿರುವ ಅಧಿಕೃತ ಚಿತ್ರವೋ ಅಥವಾ ನಕಲಿ ಚಿತ್ರವೋ ಗೊತ್ತಿಲ್ಲ. ಯಾಕೆಂದರೆ ಈ ಚಿತ್ರವು ಅವರ ವೆಬ್ಸೈಟ್ನಲ್ಲಾಗಲಿ ಅಥವಾ ಅವರ ಸಾಮಾಜಿಕ ಜಾಲತಾಣದ ಪೇಜುಗಳಲ್ಲಾಗಲಿ ನನಗೆ ಸಿಗಲಿಲ್ಲ. ನಿಮಗೇನಾದ್ರು ಸಿಕ್ಕರೆ ದಯವಿಟ್ಟು ತಿಳಿಸಿ. ಎರಡನೇದಾಗಿ, ಸಾಧಾರಣವಾಗಿ ಅವರ ಚಿತ್ರಗಳಲ್ಲಿ ಅವರ ವೆಬ್ಸೈಟ್ ಅನ್ನು 1 ಬಾರಿ ಉಲ್ಲೇಖಿಸುತ್ತಾರೆ. ಆದರೆ ಈ ಚಿತ್ರದಲ್ಲಿ ಒಂದಲ್ಲ 4 ಬಾರಿ ಉಲ್ಲೇಖಿಸಲಾಗಿದೆ. ಇಂತಹ ಘಟನೆ ಹೊಸದೇನಲ್ಲ. ಇತ್ತೀಚೆಗಷ್ಟೇ ದ ಹಿಂದೂ ಪತ್ರಿಕೆಯದ್ದು ಎಂದು ಹೇಳಿ ಒಂದು ನಕಲಿ ಚಿತ್ರವನ್ನು ಸೃಷ್ಟಿ ಮಾಡಿ ಪೂರ್ವ ಪ್ರಧಾನಿ ಇಂದಿರಾ ಗಾಂಧಿಯವರ ಚಿತ್ರವನ್ನು ಹಾಕಿ ಒಂದು ರಾಜಕೀಯ ಪಕ್ಷದವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿದ್ದರು. ದ ಹಿಂದೂ ಪತ್ರಿಕೆಯವರು ಅದರ ಬಗ್ಗೆ ತಕ್ಷಣವೇ ಸ್ಪಷ್ಟಪಡಿಸಿದರು, ಅದು ಅವರ ಪತ್ರಿಕೆಯ ಸುದ್ದಿ ಅಲ್ಲವೆಂದು. ಆದರೆ ಈ ಇನ್ಫೋಗ್ರಾಫಿಕ್ ಕುರಿತು ವಿಜಯ ಕರ್ನಾಟಕದಿಂದ ಯಾವುದೇ ಸ್ಪಷ್ಟನೆ ಕಾಣಿಸಿಲ್ಲ. ಇದಕ್ಕೆ 2 ಸಾಧ್ಯತೆಗಳಿವೆ. ಒಂದು, ಇದು ಅವರದ್ದೇ ಅಲ್ಲ ಮತ್ತು ಅವರ ಬ್ರ್ಯಾಂಡ್ ದುರುಪಯೋಗವಾಗುತ್ತಿರುವ ಬಗ್ಗೆ ಅವರಿಗೆ ತಿಳಿದೇ ಇಲ್ಲ. 2, ಗೊತ್ತಿದ್ದರೂ ಮೌನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ 2ರಲ್ಲಿ ಯಾವುದು ಸತ್ಯವಾದರೂ ಅದು ವಿಜಯ ಕರ್ನಾಟಕದ ಪತ್ರಿಕೆಯ ದೃಷ್ಟಿಕೋನದಿಂದ ಸಮಾಧಾನಕರ ಚಿತ್ರವಂತೂ ಅಲ್ಲವೇ ಅಲ್ಲ. ಕೊನೆ ಪಕ್ಷ ಅದು ವಿಜಯ ಕರ್ನಾಟಕದಾಗಿದ್ದರೂ ಸಹ ಇದು ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಬೆಲೆ ಏರಿಕೆಯನ್ನು ಹೋಲಿಸುವಾಗ ಅದರಲ್ಲಿ ಬೇಸ್ ಡೇಟನ್ನು ಕೊಡದೇ ಇರುವುದು ಒಂದು ತಪ್ಪಾದರೆ, ಇನ್ನೊಂದು ಅದನ್ನು ಸಂದರ್ಭ ಸಹಿತ ವಿವರಿಸದೆ ಹೋದದ್ದು. ಈ ಅಂಕಿಅಂಶಗಳ ಮೂಲ ಎಲ್ಲಿದೆ? ಈ ಚಿತ್ರದಲ್ಲಿರುವ ಶೇಕಡಾವಾರು ಅಂಕಿಅಂಶಗಳು ಒಂದೊಂದು ಎಲ್ಲಿಂದ ಬಂದವು? ಅದರ ಹಾದಿ ಹಿಂಬಾಲಿಸಿದರೆ ಅವುಗಳ ಮೂಲ ಒಂದು ರಾಜಕೀಯ ಟ್ವೀಟ್ ಎಂದು ತಿಳಿಯಿತು. ಅವರು ಮೇ 15ರಂದು ಟ್ವಿಟ್ಟರ್ನಲ್ಲಿ ಹಂಚಿದ ಪೋಸ್ಟ್ಗೆ ಹೋಗಿ ಸೇರುತ್ತದೆ. ಅದೇ ದಿನ ಭಾರತ ಸರ್ಕಾರ ಪ್ರತಿ ಲೀಟರ್ಗೆ 3ರಷ್ಟು ಇಂಧನ ದರ ಏರಿಕೆ ಘೋಷಿಸಿತ್ತು. ಇವತ್ತು ನಾನು ರೆಕಾರ್ಡ್ ಮಾಡೋ ದಿನ ಅದೇ ಮೇ 26. ಆ ಏರಿಕೆ ರೂಪಾಯಿ 8ರಷ್ಟಾಗಿದೆ. ಈಗೇನು ಹೇಳ್ತಾರೋ ಗೊತ್ತಿಲ್ಲ. ಆ ಟ್ವಿಟರ್ ಪೋಸ್ಟ್ನಲ್ಲಿ ಅಂಕಿಅಂಶಗಳನ್ನು ಹಂಚಲಾಗಿತ್ತು, ಆದರೆ ಅವುಗಳ ಮೂಲಕ್ಕೆ ಯಾವುದೇ ಲಿಂಕ್ ಇರಲಿಲ್ಲ. ಯಾವ ಡೇಟಾ ಮೂಲ ಎಂಬುದೂ ಇಲ್ಲ. ಯಾವ ವಿಧಾನದಲ್ಲಿ ಲೆಕ್ಕ ಹಾಕಿದರು ಎಂಬುದು ಕೂಡ ಇಲ್ಲ. ಕೇವಲ ಫೆಬ್ರವರಿ 23ರಿಂದ ಮೇ 15ವರೆಗಿನ ಡೇಟಾವನ್ನು ತಗೊಂಡು ಅವರಿಗೆ ಬೇಕಾದ ಹಾಗೆ ಡೇಟಾವನ್ನು ಚರ್ಚಿಸಿದ್ದಾರೆ. ಬಹುಶಃ ನಂತರ ಕರ್ನಾಟಕದ ಯಾವುದೋ ರಾಜಕೀಯ ಪಕ್ಷದ IT ಸೆಲ್ಲಿನವರು ಅದೇ ಡೇಟಾ ತಗೊಂಡು ವಿಜಯ ಕರ್ನಾಟಕದ ಹೆಸರು ಹಾಕಿದ್ದಾರೆ. ನಂಬಿಕೆ ಮೂಡಿಸಲು ಮಾಡಿರೋ ಕೃತ್ಯವಿರಬಹುದು. ಈ ಇನ್ಫೋಗ್ರಾಫಿಕ್ ಕಟ್ಟಿಕೊಡುವ ಪ್ರಮುಖ ಕತೆ ಏನೆಂದರೆ, ಇರಾನ್ ಅಮೆರಿಕ ಸಂಘರ್ಷವೇ ಜಗತ್ತಿನ ಹಲವು ದೇಶಗಳಲ್ಲಿ ಇಂಧನ ದರ ಏರಿಕೆಗೆ ಮುಖ್ಯ ಕಾರಣ ಮತ್ತು ಈ ಹಿನ್ನೆಲೆಯಲ್ಲಿ ಭಾರತ ಅತ್ಯಂತ ಕಡಿಮೆ ಹೊಡೆತ ಅನುಭವಿಸಿದೆ. ಮೊದಲ ನೋಟಕ್ಕೆ ಇದು ಸರಳವಾದ, ಸುಲಭವಾದ, ಅರ್ಥವಾಗುವ ಕಥೆಯಂತೆ ತೋರುತ್ತದೆ. ಆದರೆ ಸ್ವಲ್ಪ ಆಳಕ್ಕೆ ಹೋಗಿ ನೋಡಿದರೆ ಈ ಚಿತ್ರಣ ಅಷ್ಟೇನೂ ನಿಲ್ಲುವುದಿಲ್ಲ. ಈ ಪಟ್ಟಿಯಲ್ಲಿ ಅತ್ಯಂತ ಗಮನ ಸೆಳೆಯುವ ಅಂಕಿಅಂಶ ಮ್ಯಾನ್ಮಾರ್ನದ್ದು, ಅಂದರೆ ಬರ್ಮಾ. ಅಲ್ಲಿ ಪೆಟ್ರೋಲ್ ದರ ಸುಮಾರು 90ರಷ್ಟು ಏರಿಕೆಯಾಗಿದೆ ಎಂದು ಇನ್ಫೋಗ್ರಾಫಿಕ್ ಹೇಳುತ್ತದೆ. ಇದನ್ನು ನೋಡಿ ಯಾರಿಗಾದರೂ ತಕ್ಷಣ ಇರಾನ್ ಅಮೆರಿಕ ಯುದ್ಧದ ಪರಿಣಾಮ ಎಷ್ಟು ಭಾರಿ ಎಂಬ ಭಾವನೆ ಬರಬಹುದು. ಆದರೆ ನಿಜವಾದ ಪ್ರಶ್ನೆ ಹೀಗಿದೆ: ಮ್ಯಾನ್ಮಾರ್ನಲ್ಲಿ ದರ ಏರಿಕೆಗೆ ಕಾರಣ ನಿಜವಾಗಿಯೂ ಇದೇನಾ? ಅಲ್ಲಿನ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿದೆ. ಮ್ಯಾನ್ಮಾರ್ 2021ರಿಂದಲೇ ಗೃಹ ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಸಿಲುಕಿದೆ. ದೇಶದ ಒಳನಾಡಿನಲ್ಲಿ ಸಾಕಷ್ಟು ಶುದ್ಧೀಕರಿಸಿದ ಪೆಟ್ರೋಲ್ ಉತ್ಪಾದನೆ ಇಲ್ಲವೇ ಇಲ್ಲ. ಥೈಲ್ಯಾಂಡ್, ವಿಯೆಟ್ನಾಂ, ಸಿಂಗಾಪುರ ಮುಂತಾದ ದೇಶಗಳಿಂದ ಇಂಧನ ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಜೊತೆಗೆ ಅಲ್ಲಿನ ಕರೆನ್ಸಿಯಾದ ಕ್ಯಾಟ್ ಮೌಲ್ಯ ತೀವ್ರವಾಗಿ ಕುಸಿದಿದೆ. ಅಂದರೆ ಮ್ಯಾನ್ಮಾರ್ನ ಇಂಧನ ದರ ಏರಿಕೆ ಅದು ಕೇವಲ ಒಂದು ಜಾಗತಿಕ ತೈಲ ಆಘಾತದ ಕಥೆಯಲ್ಲ. ಅದು ದೇಶದ ಒಳರಾಜಕೀಯ ಅಸ್ಥಿರತೆ, ಆರ್ಥಿಕ ದುರ್ಬಲತೆ, ಆಮದು ಅವಲಂಬನೆ ಮತ್ತು ಕರೆನ್ಸಿ ಕುಸಿತ ಎಲ್ಲ ಸೇರಿ ಉಂಟಾದ ಪರಿಣಾಮ. ಈ ಎಲ್ಲ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ಬಿಟ್ಟು ಕೇವಲ ಒಂದು ದೊಡ್ಡ ಶೇಕಡಾವಾರು ಅಂಕಿಅಂಶವನ್ನು ತೋರಿಸಿ ನೋಡಿ ಇತರ ದೇಶಗಳಲ್ಲಿ ಎಷ್ಟು ಏರಿಕೆ ಎನ್ನುವುದು ಮಾಹಿತಿ ನೀಡುವುದಲ್ಲ, ಅದು ದಿಕ್ಕು ತಪ್ಪಿಸುವ ಪ್ರಯತ್ನ. ಇದು ಜಪಾನ್ನಲ್ಲಿ ಪೆಟ್ರೋಲ್ ದರ ಸುಮಾರು 10% ಏರಿಕೆಯಾಗಿದೆ ಎಂದು ಹೇಳುತ್ತದೆ. ಆದರೆ ನಾವು ಕೇಳ್ಕೋಬೇಕಾಗಿರೋ ಪ್ರಶ್ನೆ ಏನು ಅಂದರೆ, ಯಾವ ದಿನಾಂಕದಿಂದ? ಜಪಾನ್ನಲ್ಲಿ 2026ರ ಮಾರ್ಚ್ನಲ್ಲಿ ಪೆಟ್ರೋಲ್ ದರ ದಾಖಲೆ ಮಟ್ಟಕ್ಕೆ ಏರಿತ್ತು. ಆದರೆ ನಂತರ ಜಪಾನ್ ಸರ್ಕಾರ ಮರು ಸಬ್ಸಿಡಿ ನೀಡಲು ಪ್ರಾರಂಭಿಸಿತು. ದರ ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಂಡಿತು. ಪರಿಣಾಮವಾಗಿ ದರ ಹಿಂದಕ್ಕೆ ಇಳಿಯಿತು. ಇನ್ನೂ ಮುಖ್ಯವಾಗಿ ಜಪಾನ್ನ ಇಂಧನ ದರ 2025ರಲ್ಲಿಯೇ ಉನ್ನತ ಮಟ್ಟ ಮುಟ್ಟಿತ್ತು. ಅಂದರೆ ಈ ಇರಾನ್ ಸಂಘರ್ಷಕ್ಕೂ ಮುಂಚೆಯೇ. ಹೀಗಿದ್ದಾಗ ಸುಮಾರು 9.7% ಅಂಕಿ ಹೇಗೆ ಬಂತು? ಯಾವುದೋ ಒಂದು ಕಡಿಮೆ ದರದ ದಿನಾಂಕವನ್ನು ಆರಂಭದ ಬಿಂದುವಾಗಿ ತಗೊಂಡ್ರೆ ನಂತರದ ಏರಿಕೆ ದೊಡ್ಡದಾಗಿ ಕಾಣಿಸಲೇಬೇಕು. ಆದರೆ ಒಂದು ವರ್ಷ ಹಿಂದಿನ ದಿನಾಂಕವನ್ನು ತೆಗೆದುಕೊಂಡಾಗ ಕತೆ ಬದಲಾಗುತ್ತದೆ. ಅಂದರೆ ಡೇಟಾ ಸುಳ್ಳು ಹೇಳದೇ ಇರಬಹುದು, ಆದರೆ ಯಾವ ದಿನಾಂಕದಿಂದ ಹೋಲಿಕೆ ಮಾಡುತ್ತೇವೆ ಎಂಬ ಆಯ್ಕೆ ಕಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡ್ಬೋದು. ಇದು ಕೇವಲ ಜಪಾನ್ಗೆ ಮಾತ್ರ ಅನ್ವಯಿಸುವ ವಿಷಯವಲ್ಲ. ಈ ಸಂಪೂರ್ಣ ಚಿತ್ರದಲ್ಲಿ ಇದೇ ಸಮಸ್ಯೆ ಇದೆ. ಇಲ್ಲಿ ಒಂದು ಸರಳ ಉದಾಹರಣೆ. ಒಂದು ದೇಶದಲ್ಲಿ ಪೆಟ್ರೋಲ್ 50ರಿಂದ 60 ರೂಪಾಯಿಗೆ ಏರಿದರೆ ಅದು 20% ಏರಿಕೆ. ಮತ್ತೊಂದು ದೇಶದಲ್ಲಿ 100ರಿಂದ 103ಕ್ಕೆ ಏರಿದರೆ ಅದು 3% ಮಾತ್ರ. ಸೊ ಈ ಚಿತ್ರ ಹೇಳುವುದೇನು? ಮೊದಲ ದೇಶಕ್ಕಿಂತ ಎರಡನೇ ಅದು ಚೆನ್ನಾಗಿದೆ ಅಂತನಾ?
ಸರ್ಕಾರದ ಸಬ್ಸಿಡಿ, ತೆರಿಗೆ ವ್ಯವಸ್ಥೆ ಇವೆಲ್ಲ ಗಮನಕ್ಕೆ ತೆಗೆದುಕೊಳ್ಳದೆ ಕೇವಲ ಶೇಕಡವಾರು ಹೇಳುವುದು ಅರ್ಧ ಕಥೆ ಮಾತ್ರ. ಹೀಗಾಗಿ ನಿಜವಾದ ಪ್ರಶ್ನೆ ಎಷ್ಟು ಶೇಕಡ ಏರಿತು ಎಂಬುದಲ್ಲ, ಸಾಮಾನ್ಯ ಜನರಿಗೆ ಇದರಿಂದ ಎಷ್ಟು ಹೊರೆ ಬಂತು ಅಂತ. ಅಲ್ಲಿಯೇ ಕಥೆ ಸಂಪೂರ್ಣವಾಗಿ ಬದಲಾಗುತ್ತದೆ. ಭಾರತದ ಇಂಧನದ ಅಫೋರ್ಡಬಿಲಿಟಿ ಅಂದರೆ ಖರೀದಿ ಸಾಮರ್ಥ್ಯ ಜಾಗತಿಕ ಹೋಲಿಕೆಯಲ್ಲಿ ಎಲ್ಲಿ ನಿಂತಿದೆ ಮತ್ತು ಇದೇ ಈ ಕಥೆಯ ಅತ್ಯಂತ ಮುಖ್ಯ ಭಾಗ. ನಾವು ಕೇಳಲೇಬೇಕಾದ ಪ್ರಶ್ನೆ ಏನೆಂದರೆ, ಜನರಿಗೆ ಇಂಧನ ಖರೀದಿಸಲು ಸಾಧ್ಯವೇ? ಈ ಚಿತ್ರ ಹಂಚುತ್ತಿರುವವರು ಒಂದು ಮುಖ್ಯ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಪೆಟ್ರೋಲ್ ದರ ಎಷ್ಟು ಏರಿತು ಎಂಬುದಕ್ಕಿಂತ ಸಾಮಾನ್ಯ ಜನರಿಗೆ ಅದನ್ನು ಭರಿಸಲು ಸಾಧ್ಯವೇ ಎಂಬುದೇ ಹೆಚ್ಚು ಮುಖ್ಯವಲ್ಲವೇ? ಅಲ್ಲಿಯೇ ಕಥೆ ಸಂಪೂರ್ಣವಾಗಿ ತಲೆಕೆಳಗಾಗುತ್ತದೆ. ನಾನು ಪರಿಶೀಲಿಸುತ್ತಿದ್ದಾಗ ಗ್ಲೋಬಲ್ ಪೆಟ್ರೋಲ್ ಪ್ರೈಸಸ್ .comನಲ್ಲಿ ಒಂದು ಕುತೂಹಲಕರ ಅಂಕಿಅಂಶ ಕಂಡುಬಂತು. ಅದು ಕೇವಲ ಪೆಟ್ರೋಲ್ ದರವನ್ನು ಮಾತ್ರ ನೋಡುವುದಿಲ್ಲ, ಬದಲಾಗಿ 40 ಲೀಟರ್ ಪೆಟ್ರೋಲ್ ತುಂಬಿಸಲು ಒಬ್ಬ ವ್ಯಕ್ತಿಯ ಮಾಸಿಕ ಆದಾಯದ ಎಷ್ಟು ಶೇಕಡ ಹೋಗುತ್ತದೆ ಎಂಬುದನ್ನು ಲೆಕ್ಕ ಹಾಕುತ್ತದೆ. ಇದೇ ನಿಜವಾಗಿ ಜನಜೀವನದ ಮೇಲೆ ಇಂಧನದ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಉಪಯುಕ್ತವಾದ ಅಳತೆ. ಈ ಇನ್ಫೋಗ್ರಾಫಿಕ್ನಲ್ಲಿ ಇರುವ ಅದೇ ದೇಶಗಳನ್ನು ಹೋಲಿಸಿ ನೋಡಿದರೆ ಚಿತ್ರ ಹೀಗಿದೆ. ಈ ಇನ್ಫೋಗ್ರಾಫಿಕ್ ಪ್ರಕಾರ ಭಾರತದಲ್ಲಿ ಶೇಕಡವಾರು ಏರಿಕೆ ಅತಿ ಕಡಿಮೆ. ಆದರೆ ನಿಜ ಜೀವನದಲ್ಲಿ ಒಬ್ಬ ಭಾರತೀಯ 40 ಲೀಟರ್ ಪೆಟ್ರೋಲ್ ತುಂಬಿಸಲು ತನ್ನ ಮಾಸಿಕ ಆದಾಯದ ಸುಮಾರು 18.8% ಖರ್ಚು ಮಾಡಬೇಕಾಗುತ್ತದೆ. ಅದೇ ಕೆಲಸಕ್ಕೆ ಜಪಾನಿನ ವ್ಯಕ್ತಿ ಒಬ್ಬ 1.6% ಆದರೆ ಅಮೆರಿಕದ ವ್ಯಕ್ತಿ ಕೇವಲ 0.7% ಖರ್ಚು ಮಾಡುತ್ತಾನೆ. ಇದರಿಂದ ಏನು ಗೊತ್ತಾಗುತ್ತೆ? ಜಪಾನ್ನಲ್ಲಿ ಪೆಟ್ರೋಲ್ ದರ ರೂಪಾಯಿಯಲ್ಲಿ ಪರಿವರ್ತಿಸಿದರೆ ಭಾರತಕ್ಕಿಂತ ಬಹಳ ಹೆಚ್ಚು ಇರಬಹುದು, ಆದರೆ ಅಲ್ಲಿ ಸರಾಸರಿ ಆದಾಯವೂ ಅಷ್ಟೇ ಹೆಚ್ಚಿದೆ. ಹೀಗಾಗಿ ಕೇವಲ ದರ ಎಷ್ಟು ಅಂತ ಕೇಳಿದ್ರೆ ಸಾಲದು, ಆ ದರವನ್ನು ಯಾರು ಭರಿಸುತ್ತಾರೆ, ಎಷ್ಟು ಕಷ್ಟಪಟ್ಟು ಭರಿಸುತ್ತಾರೆ ಎಂಬುದೇ ಮುಖ್ಯ. ಈ ಅಳತೆಯಲ್ಲಿ ಭಾರತಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿ ಕಾಣುವುದು ಕೇವಲ ಪಾಕಿಸ್ತಾನ ಮತ್ತು ಮ್ಯಾನ್ಮಾರ್ ಮಾತ್ರ. ಮತ್ತು ಆ ಎರಡೂ ದೇಶಗಳು ಗಂಭೀರ ಆರ್ಥಿಕ ಅಥವಾ ರಾಜಕೀಯ ಸಂಕಷ್ಟದಲ್ಲಿವೆ. ಹೀಗಾಗಿ ನಿಜವಾದ ಕಥೆ ಶೇಕಡವಾರು ಏರಿಕೆ ಅಲ್ಲ, ನಿಜವಾದ ಕಥೆ ಇಂಧನವನ್ನು ಭರಿಸುವ ಸಾಮರ್ಥ್ಯ. ನಾನು ಈ ವಿಡಿಯೋದ ಸಣ್ಣ ಆವೃತ್ತಿಯನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದಾಗ ನನ್ನ ಕೆಲವು ಸ್ನೇಹಿತರು ನಿಜವಾಗಿಯೂ ನಾವು ಒಂದು ತಿಂಗಳಿಗೆ 40 ಲೀಟರ್ ಪೆಟ್ರೋಲ್ ಸೇವಿಸುತ್ತೇವೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಯನ್ನು ಎತ್ತಿದರು. ಈ ಚರ್ಚೆಯು ನಾವು ಪ್ರತಿ ತಿಂಗಳು 40 ಲೀಟರ್ ಪೆಟ್ರೋಲ್ ಸೇವಿಸುತ್ತೇವೆಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಅಲ್ಲವೇ ಅಲ್ಲ. ಬದಲಿಗೆ ಇದು ಭಾರತದಲ್ಲಿ ಸಾಮಾನ್ಯ ಜನರ ಮೇಲೆ ಬೀರುವ ಪರಿಣಾಮದ ಬಗ್ಗೆ. ನಿಜವಾದ ಸಮಸ್ಯೆ ಎಂದರೆ ಒಬ್ಬರ ಆದಾಯಕ್ಕೆ ಹೋಲಿಸಿದರೆ ಪೆಟ್ರೋಲ್ ಖರೀದಿಸುವ ಆರ್ಥಿಕ ಹೊರೆ. ಇದು ನಿಖರವಾಗಿ ಖರೀದಿ ಶಕ್ತಿ ಸೂಚಿಸುತ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಸಾರಿಗೆ ವೆಚ್ಚಗಳು, ವಿತರಣಾ ಶುಲ್ಕಗಳು, ಆಹಾರ ಬೆಲೆಗಳು, ಸಾರ್ವಜನಿಕ ಸಾರಿಗೆ ದರಗಳು ಮತ್ತು ಒಟ್ಟಾರೆ ಜೀವನದ ವೆಚ್ಚದ ಮೇಲೆ ಪರಿಣಾಮ ಬೀರುತ್ತದೆ. ಇದರರ್ಥ ಬಹಳ ಕಡಿಮೆ ಅಥವಾ ಪೆಟ್ರೋಲ್ ಬಳಸಿದವರು ಕೂಡ ಇದರಿಂದ ಅಫೆಕ್ಟ್ ಆಗೇ ಆಗಿರ್ತಾರೆ. ಅಕಸ್ಮಾತ್ ನಿಮಗೆ ಪರ್ ಮಂತ್, ಪರ್ ಪರ್ಸನ್ ಅಥವಾ ಪರ್ ವೆಹಿಕಲ್ ಆ್ಯಾವರೇಜ್ ಕನ್ಸಂಪ್ಷನ್ ಪೆಟ್ರೋಲ್ದು ಕಂಡುಹಿಡಲೇಬೇಕು ಅಂತಿದ್ರೆ ಆ ನೋಟ್ಬುಕ್ ಎಲ್ಲೆಂದು ಒಂದು ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲ್ಲಿ ಗೌರ್ಮೆಂಟ್ ಡೇಟಾ ಸೋರ್ಸಸ್ನ ಹಾಕಿದ್ದೀನಿ ಮತ್ತು ಅಪ್ಲೋಡ್ ಮಾಡಿದ್ದೀನಿ PDFsನ. ಬಟ್ ನನಗಂತೂ ಪರ್ ಮಂತ್ ಆ್ಯಾವರೇಜ್ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಅಷ್ಟರ ಮಟ್ಟಿಗೆ ಡೇಟಾ ಸಿಗಲ್ಲ. ಆ್ಯಾವ್ರೇಜ್ ನಮ್ಮ ಹತ್ರ 400 ಮಿಲಿಯನ್ ವೆಹಿಕಲ್ಸ್ ಏನೋ ಇದೆ ಮತ್ತು ಫ್ಯೂಲ್ ಕನ್ಸಂಪ್ಷನ್ ಡೇಟಾ ಸಿಗುತ್ತೆ. ಆದರೆ ಆ 400 ಮಿಲಿಯನ್ ವೆಹಿಕಲ್ಸಲ್ಲಿ ಎಷ್ಟು 2 ವೀಲರ್ಸ್, ಎಷ್ಟು 4 ವೀಲರ್ಸ್, ಹೆವಿ ವೆಹಿಕಲ್ಸ್ ಎಷ್ಟು, ಲೈಟ್ ವೆಹಿಕಲ್ಸ್ ಎಷ್ಟು, ಅದೆಲ್ಲ ನಾವು ನೋಡ್ತಾ ಹೋದರೆ ಪರ್ ಮಂತ್ ಆ್ಯಾವರೇಜ್ ಕಂಡುಹಿಡಿಯೋದು ಭಾಳ ಕಷ್ಟ. ನಾವು ನೋಡ್ತಾ ಇರೋದು ಕೆಪಬಿಲಿಟಿ ಮಾತ್ರ, ಅಂದರೆ ಖರೀದಿ ಸಾಮರ್ಥ್ಯ ಮಾತ್ರ. ಕೊನೆಯದಾಗಿ ಇದೊಂದು ವಿಷಯ ಹೇಳ್ಬಿಡ್ತೀನಿ. ಈ ಕಥೆಯಲ್ಲಿ ಕೇವಲ ವಾಟ್ಸಪ್ ಫಾರ್ವರ್ಡ್ ಮಾತ್ರ ಸಮಸ್ಯೆ ಅಲ್ಲ, ಮಾಧ್ಯಮಗಳ ಪಾತ್ರವೂ ಪ್ರಶ್ನೆಗೆ ಒಳಪಡುತ್ತದೆ. ಈ ಅಂಕಿಅಂಶಗಳ ಬಗ್ಗೆ ಇಂಡಿಯಾ ಟುಡೇ ವರದಿ ಮಾಡಿತ್ತು. ಅವರೇನು ಹೇಳಿದ್ರು, ಓಕೆ ಈ ಪಕ್ಷದವರು ಈ ರೀತಿ ಹೇಳ್ತಿದ್ದಾರೆ, ವಿಪಕ್ಷದವರು ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ಆ ಟ್ವಿಟ್ರಲ್ಲಿ ಅವ್ರಿಗೇನು ಸಿಕ್ತೋ ಸ್ಟೇಟ್ಮೆಂಟ್ಸು ಅದನ್ನು ಒಟ್ಟುಗೂಡಿಸಿ ಒಂದು ಆರ್ಟಿಕಲ್ ಮಾಡಿ ಪಬ್ಲಿಷ್ ಮಾಡಿದ್ರು. ಅಷ್ಟೇ ಹೊರತು ಬೇರೆ ಯಾವ ಫ್ಯಾಕ್ಟ್ ಚೆಕ್ ಕೂಡ ಅಲ್ಲ ಆಗಲಿಲ್ಲ. ಇದೇ ಕತೆ ಬೇರೆ ಮ್ಯಾಗಝಿನ್ಗಳಲ್ಲೂ ಆಗುತ್ತೆ, ಬೇರೆ ನ್ಯೂಸ್ ಪೇಪರ್ಗಳಲ್ಲೂ ಆಗುತ್ತೆ. ಇದು ಇಂಡಿಯಾ ಟುಡೇ ಎಕ್ಸಾಂಪಲ್ ನನಗೆ ಸಿಕ್ತು, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದರ ಹಿಂದಿನ ಮೂಲ ನೋಡಿ, ಜಪಾನ್ ಮತ್ತು ಮ್ಯಾನ್ಮಾರ್ನ ಡೇಟಾ ಆ್ಯಕ್ಚುಲಿ ಯಾಕೆ ಹೀಗಾಗಿದೆ ಅಂತ ನೋಡಿ, ಮತ್ತು ಇದನ್ನು ವೀಡಿಯೋ ಮಾಡಿ ಎಡಿಟ್ ಮಾಡೋಕ್ಕೆ ನನಗೆ ಅರ್ಧ ದಿನ ಬೇಕಾಯಿತು. ಅದು ಬರೀ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋ. ಈಗ ನಾನು ಯೂಟ್ಯೂಬ್ಗೆ ಲಾಂಗರ್ ವರ್ಷನ್ ಮಾಡ್ತಾಯಿದ್ದೀನಿ, ಇದಕ್ಕೆ ಇನ್ನೊಂದು ಅರ್ಧ ದಿನ ಬೇಕಾಗುತ್ತೆ ನಮಗೆ. ಆದರೆ ಇದು ಎಲ್ಲರಿಂದನೂ ಇದು ಸಾಧ್ಯ ಇಲ್ಲ. ಆದರೆ ನೀವು ಅಟ್ಲೀಸ್ಟ್ ಫಾರ್ವರ್ಡ್ ಮಾಡಬೇಕಂದ್ರೆ ನೆಕ್ಸ್ಟ್ ಟೈಮಿಂದ ದಯವಿಟ್ಟು ಅದ್ರ ಮೂಲ ನೋಡಿ, ಇದಕ್ಕೇನಾದ್ರು ಸೋರ್ಸ್ ಇದೆಯಾ ಅಥವಾ ಯಾರೋ ಸುಮ್ಮನೆ ಈ ಥರ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ನಾಳೆ ನೀವು ಕೂಡ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದಕ್ಕೆ ಒಂದು ಟೂಲ್ ಆಗಬಾರ್ದಲ್ಲ ಬೇರೆಯವ್ರಿಗೆ. ಪ್ರತಿಯೊಂದು ಅಂಕಿಗೂ ಒಂದು ಹಿನ್ನೆಲೆ ಇರುತ್ತದೆ, ಪ್ರತಿಯೊಂದು ಹೋಲಿಕೆಗೂ ಒಂದು ಆಯ್ದ ಆರಂಭದ ಬಿಂದು ಇರುತ್ತದೆ, ಪ್ರತಿಯೊಂದು ಗ್ರಾಫಿಕ್ ಹಿಂದೆ ಯಾರ್ದೋ ಉದ್ದೇಶ ಇರಬಹುದು, ಅದು ದುರುದ್ದೇಶನೂ ಆಗಿರ್ಬೋದು, ಸದುದ್ದೇಶನೂ ಆಗಿರ್ಬೋದು. ಹೀಗಾಗಿ ಪ್ರಶ್ನೆ ಸರಳವಾಗಿದೆ, ನಾವು ನೋಡುತ್ತಿರುವುದು ಮಾಹಿತಿ ತಾನೇ ಅಥವಾ ಮಾಹಿತಿ ರೂಪದಲ್ಲಿ ಸಜ್ಜುಗೊಂಡ ಪ್ರಚಾರವೇ? ಧನ್ಯವಾದಗಳು.